ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಪ್ರಥಮ BA ಮತ್ತು BComನವರಿಗೆ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ನಾನಿವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಹಾಗೆಯೇ ನಾನು ಈಗಾಗಲೇ ICHR ಸಬ್ಜೆಕ್ಟಲ್ಲಿರುವಂತಹ ಕ್ಲಾಸ್ ಇವತ್ತು ಮಾಡ್ತಾ ಇರೋದು. ಹಾಗೆಯೇ ICHR ಕ್ಲಾಸಲ್ಲಿ ಇರುವಂತಹ ಒಂದು ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ಈಗಾಗಲೇ ನಾನು ನಿಮಗೆ ಒಂದು ಕ್ಲಾಸ್ ಮಾಡಿ ವಿಡಿಯೋ ಹಾಕಿದ್ದೀನಿ. ಆ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ಹಾಕಿದ್ದೀನಲ್ಲ, ಅದರಲ್ಲಿರುವಂತಹ ಒಂದು ಟಾಪಿಕನ್ನು ಇವತ್ತು ನಾನು ಕ್ಲಾಸ್ ತಗೊಳ್ತಾ ಇದ್ದೇನೆ. ಬ್ಲಾಕ್ 2ರಲ್ಲಿ ಬರ್ತದೆ. ಇದರಲ್ಲಿ ಯಾವುದೆಲ್ಲ ಇಂಪಾರ್ಟೆನ್ಸ್ ಅಂತ ಈಗಾಗಲೇ ಹೇಳಿದ್ದೀನಿ. ಅದರಲ್ಲಿ ತುಂಬ ಸಲ ರಿಪೀಟೆಡ್ ಆಗಿ ಬರ್ತಿರುವಂಥ ಇನ್ನೊಂದು ಕ್ವಶನ್ ಅಂದರೆ ಕೇಂದ್ರದ ಸಂಸತ್ತು, ಲೋಕಸಭೆ ಮತ್ತು ರಾಜ್ಯಸಭೆ ಎರಡರ ಬಗ್ಗೆ ಕ್ವಶನ್ ಕೇಳುವಂಥ ಸಾಧ್ಯತೆಗಳಿರ್ತದೆ. ಒಂದೇ ಲೋಕಸಭಾ ಕೇಳ್ಬೋದು, ಇಲ್ಲಾಂದರೆ ರಾಜ್ಯಸಭಾ ಅಂತ ಕೇಳ್ಬೋದು. ಹಾಗೆಯೇ ರಾಷ್ಟ್ರಾಧ್ಯಕ್ಷ, ರಾಷ್ಟ್ರಪತಿಗಳ ಬಗ್ಗೆ, ಪ್ರಧಾನಮಂತ್ರಿ, ಮಂತ್ರಿಮಂಡಲ ಮತ್ತು ನ್ಯಾಯಾಲಯದ ಬಗ್ಗೆ ಇದೆಲ್ಲ ಕೇಳ್ತಾರೆ. ಅದೇ ಇದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಇದೆಲ್ಲನೂ ಇದು ಎರಡು ಕೂಡ, ಅದರಲ್ಲಿ ಘಟಕ 7, 8 ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಒಮ್ಮೊಮ್ಮೆ ರಾಷ್ಟ್ರಪತಿ ಬಗ್ಗೆ ಕೇಳ್ತಾರೆ, ಪ್ರಧಾನಮಂತ್ರಿ ಬಗ್ಗೆನೂ ಕೇಳಿದ್ದಿದೆ ಲಾಸ್ಟ್ ಇಯರಲ್ಲಿ, ಹಾಗಾಗಿ ಈ ವರ್ಷ. ಹಾಗಾಗಿ ಅದೆಲ್ಲನೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇವತ್ತು ಲೋಕಸಭೆ ಮತ್ತು ಈಗ ಇದೊಂದು ವಿಡಿಯೋದಲ್ಲಿ ಲೋಕಸಭೆ ತೆಗಿತೀನಿ, ಹಾಗೆಯೇ ರಾಜ್ಯಸಭೆನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೇನೆ. ಸೊ ಡೈರೆಕ್ಟ್ ಟಾಪಿಕ್ಕಿಗೆ ಹೋಗೋದಾದರೆ, ನಾವು ಫಸ್ಟ್ ಲೋಕಸಭೆ, ಕೇಂದ್ರದ ಸಂಸತ್ತುಗಳಂದರೆ 2 ಇರುತ್ತೆ, ಒಂದು ಲೋಕಸಭೆ ಮತ್ತು ರಾಜ್ಯಸಭೆ. ಅದು ಬರಿಬೇಕಾದ್ರೆ ಕಂಪ್ಲೀಟ್ 10 or 15 ಮಾರ್ಕ್ಸಿಗೆ ಬಂದಾಗ ನಾವು ಅದರದ್ದು ಪೀಠಿಕೆ, ಅದರದ್ದು ಕಂಪ್ಲೀಟ್ ತುಂಬ ಡೀಟೇಲ್ ಆಗಿ ಬರಿಬೇಕಾಗ್ತದೆ. ಸಂಸತ್ತಿನ ರಚನೆ ಹೇಗಾಯಿತು, ಪೀಠಿಕೆ ಒಂದು ಸ್ವಲ್ಪ ಬರೆದು, ರಚನೆ, ಅವರ ಅಧಿಕಾರಾವಧಿ ಹೇಗೆ ಆಯ್ಕೆ ಮಾಡ್ತಾರೆ, ಅವರ ಕಾರ್ಯಗಳೇನು, ಅದೆಲ್ಲವನ್ನು ಬರಿಬೇಕಾಗ್ತದೆ. ಸೊ ಸದ್ಯ ಪೀಠಿಕೆಗಳನ್ನು ನೋಡೋದಾದರೆ, ಸಂಸತ್ತು ಕೇಂದ್ರ ಸರ್ಕಾರದ ಶಾಸಕಾಂಗವಾಗಿದ್ದು ಭಾರತದ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಸಂಸತ್ತು ಅನ್ನುವಂತಹದ್ದು ಏನಿದೆ ಅದು ಶಾಸಕಾಂಗವಾಗಿದ್ದು ಭಾರತದ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಸ್ಥಾನ ಹೊಂದಿದೆ. ಸಂವಿಧಾನದ 5ನೇ ಭಾಗದ 79ರಿಂದ 122ಗಳ ವಿಧಿಗಳು ಸಂಸತ್ತಿನ ರಚನೆ, ಅಧಿಕಾರಾವಧಿ, ಸಿಬ್ಬಂದಿ ವರ್ಗ, ಸಂಸದರ ಕಾನೂನು, ಹಕ್ಕು, ಬಾಧ್ಯತೆಗಳು, ಅಧಿಕಾರ ಇವುಗಳೆಲ್ಲ ಬಗ್ಗೆ ವಿವರಣೆ ನೀಡ್ತದಂತೆ. ಅಂದರೆ ಸಂವಿಧಾನದ 5ನೇ ಭಾಗದಲ್ಲಿರುವಂಥ ವಿಧಿಗಳು ಯಾವುದಿದೆ, 71ರಿಂದ 79ರಿಂದ 122ರವರೆಗಿನ ವಿಧಿಗಳು ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತದೆ. ಸಂಸತ್ತಿನಲ್ಲಿರುವ ಅಧಿಕಾರ ಹೇಗೆ, ಅವ್ರಿಗೆ ಹೇಗೆ ಕಾರ್ಯ ಮಾಡಬೇಕು, ಅವರ ಸಿಬ್ಬಂದಿಗಳು ಹೇಗೆ, ಸಂಸತ್ತಿನ ರಚನೆ ಎಲ್ಲ ಹೇಗಾಗಿದೆ, ಹಕ್ಕು ಬಾಧ್ಯತೆಗಳೇನು, ಅಧಿಕಾರ ಹೇಗೆ, ಎಲ್ಲವನ್ನ ಈ ವಿಧಿಗಳಲ್ಲಿ 79ರಿಂದ 122ರವರೆಗಿನ ವಿಧಿಗಳು ಏನು ಸಂವಿಧಾನದಲ್ಲಿದೆ ಅದರಲ್ಲೆಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಪೀಠಿಕೆ ಸ್ವಲ್ಪ ನೀವು ಬರೀರಿ. ಹಾಗೆಯೇ ಕೇಂದ್ರ ಸಂಸತ್ತಿನ ರಚನೆಯನ್ನು ಹೇಗೆ ಆಗುತ್ತೆ ಅಂತ ನೋಡುವ. ಭಾರತದ ಸಂಸತ್ತು ರಾಷ್ಟ್ರಾಧ್ಯಕ್ಷರು, ಲೋಕಸಭೆ ಮತ್ತು ರಾಜ್ಯಸಭೆಗಳಿಂದ ಕೂಡಿರಬೇಕೆಂದು ಸಂವಿಧಾನ ತಿಳಿಸುತ್ತದೆ. ಸಂವಿಧಾನವೇ ಹೇಳ್ತದೆ. ಒಂದು ಸಂಸತ್ತು ಅಂದರೆ ಅದರ ರಾಷ್ಟ್ರಾಧ್ಯಕ್ಷರು ಇರಬೇಕು, ಅಂದರೆ ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಗಳೆಲ್ಲವೂ ಇರಬೇಕು ಅಂತ ಹೇಳ್ತಾರೆ. ಹಾಗೆಯೇ ಲೋಕಸಭೆಯು ಕೆಳಮನೆಯಾಗಿದೆ, ರಾಜ್ಯಸಭೆಯು ಮೇಲ್ಮನೆಯಾಗಿದೆ. ಅಂದರೆ ಲೋಕಸಭೆ ನೆನ್ಪಿಟ್ಕೋಬೇಕು. ಲೋಕಸಭೆ ಅಂದರೆ ನಮ್ಮದು ಇಂಡಿಯಾ, ಭಾರತದ್ದು ಲೋಕಸಭೆ ಏನಿದೆ ಅದು ಕೆಳಮನೆಯಾಗಿದೆ. ರಾಜ್ಯಸಭೆ, ನಮ್ಮ ರಾಜ್ಯ ಏನಿದೆ ಅದು ಮೇಲ್ಮನೆಯಾಗಿದೆ, ದ್ವಿತೀಯ ಸದನ ಆಗಿದೆ. ಪ್ರಥಮ ಸದನ ಲೋಕಸಭೆ, ದ್ವಿತೀಯ ಸದನ ರಾಜ್ಯಸಭೆ ಆಗಿದೆ. ಲೋಕಸಭೆಯು ಭಾರತದ ಜನತೆಯನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆಯು ಭಾರತದ ಒಕ್ಕೂಟದ ರಾಜ್ಯಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತದೆ. ಅಂದರೆ ಲೋಕಸಭೆ ಇಡೀ ಇಂಡಿಯಾಗೆ ಸಂಬಂಧಪಟ್ಟದ್ದು, ಭಾರತದ ಜನತೆ ಕಂಪ್ಲೀಟ್ ಭಾರತಕ್ಕೆ ಸಂಬಂಧಪಟ್ಟಿದ್ದು, ಕಂಪ್ಲೀಟ್ ಓವರ್ ಭಾರತವನ್ನು ಲೋಕಸಭೆ ಪ್ರತಿನಿಧಿಸಿದರೆ, ರಾಜ್ಯಸಭೆ ಎನ್ನುವಂತಹದ್ದು ರಾಜ್ಯಗಳು, ಒಂದು ರಾಜ್ಯಗಳಲ್ಲಿ ಎಷ್ಟು ರಾಜ್ಯಗಳಿದೆ ಭಾರತ, ಅದೆಲ್ಲ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಅದನ್ನೆಲ್ಲ ಪ್ರತಿನಿಧಿಸುತ್ತದೆ. ಭಾರತದ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಯಾವುದೇ ಸದನದ ಸದಸ್ಯರಾಗಿರುವುದಿಲ್ಲ ಹಾಗೂ ಅವರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸದಿದ್ದರೂ ಅವರು ಸಂಸತ್ತಿನ ಒಂದು ಅವಿಭಾಜ್ಯ ಅಂಗ ಆಗಿದ್ದಾರೆ. ಭಾರತದ ರಾಷ್ಟ್ರಾಧ್ಯಕ್ಷರು ಏನಿದೆ, ರಾಷ್ಟ್ರಪತಿ ಇದ್ದಾರೆ ಏನಿದ್ದಾರೆ, ಅವರು ರಾಜ್ಯಸಭೆಯಲ್ಲೂ ಇರುವುದಿಲ್ಲ ಮತ್ತು ಲೋಕಸಭೆಯಲ್ಲಿ ಕೂಡ ಇರುವುದಿಲ್ಲ. ಮತ್ತು ಆದರೆ ಅವರು ಈ ಸಂಸತ್ತಿನಲ್ಲಿರುವ ಕಾರ್ಯಕಲಾಪಗಳೇನಿದೆ, ಪಾರ್ಲಿಮೆಂಟ್ ಏನಿದೆ, ಅದರಲ್ಲಿ ನಡೆಯುವಂತಹ ಯಾವುದೇ ಒಂದು ಕಾರ್ಯಕಲಾಪಗಳಲ್ಲಿ ಅವರು ಭಾಗವಹಿಸದಿದ್ದರೂ ಕೂಡ, ಅವರು ಅದರಲ್ಲಿ ಭಾಗವಹಿಸದಿದ್ದರೂ ಅವರಲ್ಲಿ ಅವಿಭಾಜ್ಯ ಅಂಗವಾಗಿರ್ತಾರೆ. ಅವರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ನಮ್ಮ ರಾಷ್ಟ್ರಪತಿಗಳು. ಯಾಕೆಂದರೆ ರಾಷ್ಟ್ರಾಧ್ಯಕ್ಷರ ಅಂಕಿತವಿಲ್ಲದೆ ಸಂಸತ್ತಿನಿಂದ ಪಾಸಾದ ಯಾವ ಮಸೂದೆಯು ಶಾಸನವಾಗಲಾರದು. ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಏನಾದರೂ ಒಂದು, ಈಗ ನಾವೇನಾದರೂ ಒಂದು ಅರ್ಜಿ ಏನಾದರೂ ಇದ್ರೆ ಅದಕ್ಕೆ ಒಬ್ರು ಇಂಪಾರ್ಟೆಂಟ್ ಸೈನ್ ಒಬ್ರದ್ದು ತಗೊಳ್ಬೇಕು ಅಂತ ಹೇಗಿರುತ್ತೆ, ಈಗ ಅದೇ ಥರ ಅಲ್ಲಿ ಏನೇ ಮಸೂದೆಗಳ ಮಂಡನೆ ಆದರೂ ಕೂಡ ಅದಕ್ಕೊಂದು ಫೈನಲ್ ಆಗಿ ಅಲ್ಲಿ ಒಂದು ಸೈನ್ ಅನ್ನುವಂಥದ್ದು, ಇಲ್ಲಾಂದರೆ ಒಪ್ಪಿಗೆ ಅನ್ನುವಂಥದ್ದು ರಾಷ್ಟ್ರಪತಿಯಿಂದಲೇ ಬರಬೇಕು. ಹಾಗಾಗಿ ಅವರು ರಾಷ್ಟ್ರಪತಿಗಳು ಸಂಸತ್ತಿನಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ಸ್ಥಾನವನ್ನು ವಹಿಸ್ತಾರೆ.
ಅದು ಅಲ್ಲದೆ ಅವರ ಒಪ್ಪಿಗೆ ಇಲ್ಲದೆ ಯಾವ ಮಸೂದೆಯೂ ಶಾಸನವಾಗುವುದಿಲ್ಲ. ಅಂದ್ರೆ ಯಾವುದೇ ಅವರೊಂದು ಏನಾದರೂ ಒಂದು ಮಸೂದೆ ಹೊರಡಿಸಿದ್ರು ಕೂಡ ಅವರ ಒಪ್ಪಿಗೆ ಕೊಟ್ಟ ಮೇಲೆ ಅದೊಂದು ಶಾಸನ ಅಂತ ರಚನೆ ಆಗ್ತದೆ. ಇಲ್ಲದಿದ್ರೆ ಹಾಗೆ ಅವರ ಒಪ್ಪಿಗೆ ಇಲ್ಲದೆ ಯಾವುದು ಕೆಲಸ ಕೂಡ ಅಲ್ಲಿ ನಡೆಯುವುದಿಲ್ಲ. ಅಲ್ಲದೆ ಸಂಸತ್ತಿನ ಅಧಿವೇಶನ ಕರೆಯುವ, ಮುಂದೂಡುವ, ಲೋಕಸಭೆಯನ್ನು ವಿಸರ್ಜಿಸುವ, ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುವ ಮುಂತಾದ ಸಂಸತ್ತಿಗೆ ಸಂಬಂಧಿಸಿದ ಅನೇಕ ಶಾಸನೀಯ ಕಾರ್ಯಗಳನ್ನು ರಾಷ್ಟ್ರಪತಿಗಳು ನಿರ್ವಹಿಸ್ತಾರೆ. ಇದಿಷ್ಟನ್ನು ನಾವು ಕೇಂದ್ರದ ಸಂಸತ್ತಿನ ರಚನೆ ಹೇಗಾಗ್ತದೆ ಅಂತ ತಿಳ್ಕೊಂಡಿದ್ದೀವಿ. ಅಂದರೆ ಕೇಂದ್ರದ ಸಂಸತ್ತುಗಳು ಯಾವುದು? ರಾಜ್ಯಸಭೆ ಮತ್ತು ಲೋಕಸಭೆ ರಾಜ್ಯಸಭೆ ಹೇಗೆ? ಒಂದು ಲೋಕಸಭೆ ಅಂದರೆ ಕೆಳಮನೆ ಆಗಿರ್ತದೆ, ರಾಜ್ಯಸಭೆ ಅಂದರೆ ಮೇಲ್ಮನೆ ಆಗಿರ್ತದೆ. ಲೋಕಸಭೆ ಅನ್ನುವಂಥದ್ದು ಭಾರತವನ್ನು ಪ್ರತಿನಿಧಿಸ್ತಾರೆ. ರಾಜ್ಯಸಭೆ ಅನ್ನುವಂಥದ್ದು ರಾಜ್ಯದ ಪ್ರದೇಶಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಒಕ್ಕೂಟ ರಾಜ್ಯಗಳನ್ನೆಲ್ಲ ಪ್ರತಿನಿಧಿಸ್ತದೆ ರಾಜ್ಯಸಭೆ. ಆಮೇಲೆ ಭಾರತದ ರಾಷ್ಟ್ರಪತಿಗಳು ಲೋಕಸಭೆಗೂ ಸೇರಿರುವುದಿಲ್ಲ, ರಾಜ್ಯಸಭೆಗೂ ಸೇರಿರುವುದಿಲ್ಲ. ಬಟ್ ಅವರಲ್ಲಿ ತುಂಬ ಅವಿಭಾಜ್ಯ ಅಂಗ ಆಗಿರ್ತಾರೆ. ಯಾವುದೇ ಶಾಸನಗಳನ್ನು ಮಂಡಿಸಿದ್ರು ಅದಕ್ಕೆ ಫೈನಲ್ ಆಗಿ ಒಪ್ಪಿಗೆ ಅಂತ ಕೊಡುವಂತಹವರು ರಾಷ್ಟ್ರಪತಿ ಆಗಿರ್ತಾರೆ. ಹಾಗೇನೆ ಯಾವುದೇ ಶಾಸನಗಳನ್ನು ವಿಸರ್ಜಿಸುವುದು, ಏನಲ್ಲಿ ಒಂದು ಕಾರ್ಯಕಲಾಪಗಳು ನಡೆಸಬೇಕಾದ್ರೂ ರಾಷ್ಟ್ರಪತಿಯವರ ಒಪ್ಪಿಗೆ ಮೇರೆಗೆ ಎಲ್ಲವೂ ನಡೆಯಬೇಕಾಗ್ತದೆ. ಎರಡು ಸಂಸತ್ತಿನದು ಓವರ್ ಆಲ್ ಜಸ್ಟ್ ಒಂದು ಸಂಸತ್ತಿನ ರಚನೆ ಅಂತ ಪಡ್ಕೊಂಡು ಇದನ್ನು ನೀವು ರಾಜ್ಯಸಭೆ ಸಂಸತ್ತಿನ ರಚನೆಯಲ್ಲಿ ಕೂಡ ಬರಿಬಹುದು, ಲೋಕಸಭೆ ಸಂಸತ್ತಿನ ರಚನೆಯಲ್ಲಿ ಕೂಡ ಇದಿಷ್ಟನ್ನ ಬರಿಬಹುದು. ಈಗ ನಾವು ಲೋಕಸಭೆ, ಇದರಲ್ಲಿ ಪರ್ಟಿಕ್ಯುಲರ್ ಎರಡು ಸಭೆಗಳಿದೆ, ಒಂದು ಲೋಕಸಭೆ ಒಂದು ರಾಜ್ಯಸಭೆ. ಈಗ ನಾವು ಲೋಕಸಭೆಯ ರಚನೆಯನ್ನ ನೋಡ್ಕೊಳ್ವಾ ಈ ವಿಡಿಯೋದಲ್ಲಿ. ಲೋಕಸಭೆಯು ಹೊಂದಿರಬೇಕಾದ ಸದಸ್ಯರ ಗರಿಷ್ಠ ಸಂಖ್ಯೆ 552 ಇರಬೇಕೆಂದು ಸಂವಿಧಾನ ಗೊತ್ತುಪಡಿಸಿದೆ. ಇದರಲ್ಲಿ 530 ಸದಸ್ಯರು ರಾಜ್ಯದ ಪ್ರತಿನಿಧಿಗಳಾಗಿರಬೇಕು, 20 ಸದಸ್ಯರು ಕೇಂದ್ರಾಡಳಿತ ಪ್ರದೇಶದ ಪ್ರತಿನಿಧಿಗಳಾಗಿರಬೇಕು ಹಾಗೂ 2 ಸದಸ್ಯರು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ರಾಷ್ಟ್ರಪತಿಯಿಂದ ನಾಮಕರಣಗೊಂಡ ಸದಸ್ಯರಾಗಿರಬೇಕು. ಅಂದರೆ ಇದರಲ್ಲಿ ಏನು ಲೋಕಸಭೆಗೆ ಎಷ್ಟು ಸಂಖ್ಯೆಯ ಸದಸ್ಯರಿರಬೇಕೆಂದ್ರೆ 552, ಮತ್ತೆ ಅದರಲ್ಲಿ 530 ಜನ ಸದಸ್ಯರು ರಾಜ್ಯದ ಪ್ರತಿನಿಧಿಗಳಾಗಿರಬೇಕು, 20 ಸದಸ್ಯರು ಕೇಂದ್ರಾಡಳಿತ ಪ್ರತಿನಿಧಿಗಳಾಗಿರಬೇಕು, ಮತ್ತೆ 2 ಸದಸ್ಯರು ಆಂಗ್ಲೋ ಇಂಡಿಯನ್, ಮತ್ತೆ ಅವರು ರಾಷ್ಟ್ರಪತಿಯಿಂದ ನಾಮಕರಣಗೊಂಡಿರ್ಬೇಕು. ಅಂದ್ರೆ ರಾಷ್ಟ್ರಪತಿಯವರನ್ನ ಸೆಲೆಕ್ಟ್ ಮಾಡಬೇಕು, ಅವರು ಆಂಗ್ಲೋ ಇಂಡಿಯನ್ ಆಗಿರಬೇಕು. ಹಾಗೇನೆ ಇನ್ನೊಂದು, ಪ್ರಸ್ತುತ ಲೋಕಸಭೆ, ಈಗ ನಮ್ಮ ಲೋಕಸಭೆಯು 545 ಸದಸ್ಯರಿಂದ ಕೂಡಿದೆ ಅಂತೆ. ಅಂದ್ರೆ ನಮ್ಮ ಲೋಕಸಭೆ ಏನಿದೆ ಇದು 545 ಸದಸ್ಯರು ಇರಬೇಕಾಗಿದ್ದು 552, ಈಗ ಇರುವಂತಹದ್ದು 545 ಸದಸ್ಯರಿಂದ ಕೂಡಿದೆ. ಇವರಲ್ಲಿ 530 ಸದಸ್ಯರು ರಾಜ್ಯಗಳನ್ನು ಪ್ರತಿನಿಧಿಸುತ್ತಾರೆ, 13 ಸದಸ್ಯರು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತಾರೆ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ರಾಷ್ಟ್ರಪತಿಯಿಂದ ನಾಮಕರಣಗೊಂಡಿರುತ್ತಾರೆ. ಈಗ ಸದ್ಯಕ್ಕೆ ಇರಬೇಕಾಗಿರೋದು 550 ಜನ ಸದಸ್ಯ ಇರುವಂತಹವರು 545 ಸದಸ್ಯರು. ಅದರಲ್ಲಿ 530 ಸದಸ್ಯರು ರಾಜ್ಯವನ್ನು ಪ್ರತಿನಿಧಿಸ್ತಾರೆ, 13 ಜನ ಕೇಂದ್ರಾಡಳಿತ ಪ್ರದೇಶವನ್ನು ಪ್ರತಿನಿಧಿಸ್ತಾರೆ. ಮತ್ತೆ ಈಗಾಗಲೇ ಹೇಳಿರುವಂತೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ರಾಷ್ಟ್ರಪತಿಯವರು ಯಾರೆಲ್ಲ ಅಂತ ಅವರೇ ನಾಮಕರಣ ಮಾಡ್ತಾರೆ, ಅಂದ್ರೆ ಅವರೇ ಸೆಲೆಕ್ಟ್ ಮಾಡ್ತಾರೆ ಅಂತ. ಈಗ ಲೋಕಸಭೆಯ ಸದಸ್ಯರಾಗಲು ಅರ್ಹತೆಗಳು ಏನೇನು ಬೇಕು ಅನ್ನೋದನ್ನು ಕೇಳೋಣ. ಲೋಕಸಭೆಯ ಸದಸ್ಯರಾಗಲು ಸಂವಿಧಾನ ಈ ಕೆಳಗಿನ ಅರ್ಹತೆಗಳನ್ನು ಗೊತ್ತುಪಡಿಸಿದೆ. ಅಂದ್ರೆ 1, ಅವನು ಭಾರತದ ಪ್ರಜೆಯಾಗಿರಬೇಕು, ಆತನಿಗೆ 25 ವರ್ಷ ವಯಸ್ಸಾಗಿರಬೇಕು, ಅವನು ಸಂವಿಧಾನದ 3ನೇ ಅನುಸೂಚಿಯಲ್ಲಿ ಕೊಟ್ಟಿರುವ ನಮೂನೆಯಂತೆ ಪ್ರಮಾಣ ಮಾಡಿ ಅದಕ್ಕೆ ಸಹಿ ಹಾಕಬೇಕು. ಅವರೇನೋ ಒಂದು ಅನುಸೂಚಿಯಲ್ಲಿ ಕೊಟ್ಟಿರ್ತಾರೆ ಕೆಲವೊಂದು ವಿಷಯಗಳನ್ನು ಹಾಕಿ, ಅದಕ್ಕೆಲ್ಲ ನಾವು ಪ್ರಮಾಣ ಮಾಡಿ ಅದರಲ್ಲಿ ಏನಿದೆ ಅದರ ಪ್ರಕಾರ ನಾವು ನಡ್ಕೊಳ್ತೇವೆ ಅಂತ ಪ್ರಮಾಣ ಮಾಡಿ ಅದಕ್ಕೊಂದು ಸಹಿ ಹಾಕಬೇಕು. 4ನೇದು ಅರ್ಹತೆ, ಪಾರ್ಲಿಮೆಂಟ್ ಗೊತ್ತುಪಡಿಸಿದ ಇತರ ಅರ್ಹತೆಗಳನ್ನು ಹೊಂದಿರಬೇಕು. ಅಂದ್ರೆ ಪಾರ್ಲಿಮೆಂಟ್ ಇರುತ್ತಲ್ಲ, ಸಂಸತ್ ಅನ್ನೋದು ಏನಿದೆ ಅದು ಕೆಲವೊಂದು ಅರ್ಹತೆಗಳನ್ನ ಇಟ್ಟಿರುತ್ತದೆ ಪರ್ಟಿಕ್ಯುಲರ್ ಆಗಿ, ಅದಿಷ್ಟು ಅರ್ಹತೆಗಳನ್ನು ಕೂಡ ಅವರು ಹೊಂದಿರಬೇಕು. ಪಾರ್ಲಿಮೆಂಟ್ ಗೊತ್ತುಪಡಿಸಿದ ಇತರ ಅರ್ಹತೆಗಳನ್ನು ಅವರು ಹೊಂದಿರಬೇಕು. ಇದಿಷ್ಟಲ್ಲದೆ 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಮೂಲಕ ಸಂಸತ್ತು ಈ ಕೆಳಗಿನ ಅರ್ಹತೆಗಳನ್ನು ನಿಗದಿ ಮಾಡಲಾಗಿದೆಯಂತೆ. ಅಂದ್ರೆ ಇದಿಷ್ಟು ಇಂಪಾರ್ಟೆಂಟ್. ಏನು ನಾನು ಇಷ್ಟರಲ್ಲಿ 4 ಹೇಳಿದೆ, ಭಾರತ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಮತ್ತೆ ಸಂವಿಧಾನದ 3ನೇ ಅನುಸೂಚಿಯಲ್ಲಿ ಕೊಟ್ಟಿರುವ ನಮೂನೆಯಂತೆ ಪ್ರಮಾಣ ಮಾಡಿ ಅದಕ್ಕೆ ಸಹಿ ಹಾಕಬೇಕು, ಮತ್ತೆ ಪಾರ್ಲಿಮೆಂಟ್ ಗೊತ್ತುಪಡಿಸಿದ ಇತರ ಅರ್ಹತೆಗಳನ್ನು ಹೊಂದಿರಬೇಕು. ಇದಲ್ಲದೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಅನ್ನೋದೊಂದು ಇರುತ್ತೆ, ಆ ಸಂಸತ್ತು ಕೂಡ ಸ್ವಲ್ಪ ಅರ್ಹತೆಗಳನ್ನು ನಿಗದಿ ಮಾಡಿರ್ತಾರೆ. ಅದನ್ನು ಹೇಳೋದಾದ್ರೆ, 1, ಆತನು ಯಾವುದೇ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಮತದಾರನಾಗಿ ನೋಂದಾಯಿಸಿರಬೇಕು. ಅಂದ್ರೆ ಅವನು
ಪಾರ್ಲಿಮೆಂಟರಿ ಕ್ಷೇತ್ರ ಅಂತ ಏನಿದೆ, ಆ ಒಂದು ಸಂಸತ್ತಿಗೆ ಸಂಬಂಧಪಟ್ಟ ಒಂದು ಕ್ಷೇತ್ರದಲ್ಲಿ ಅವನು ಮತದಾರನಾಗಿರಬೇಕು, ಮತದಾನ ಮಾಡಿದವನಾಗಿರಬೇಕು. ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಲು ಬಯಸುವ ಅಭ್ಯರ್ಥಿಗಳು ಹರಿಜನರ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಹಾಗೂ ಮತದಾರರ ಯಾದಿಯಲ್ಲಿ ಅವರ ಹೆಸರಿರಬೇಕು. ಅಂದ್ರೆ ಮೀಸಲು ಏನು ರಿಸರ್ವೇಶನ್ ಅನ್ನೋದು, ಆ ಥರ ರಿಸರ್ವೇಶನ್ ಇಂದ ಬಂದು ನಾವು ಸ್ಪರ್ಧಿಸ್ತೇವೆ ಅನ್ನುವರು ಹರಿಜನರ, ಅಂದ್ರೆ SC ST ಅಂತ ಏನಿದೆ ಅದರಲ್ಲಿ ಹರಿಜನರ ಆ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಮತ್ತೆ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇರಬೇಕು, ಆಲ್ರೆಡಿ ಅವರು ಮತದಾರರಾಗಿರಬೇಕು. ಸಂವಿಧಾನ ಇನ್ನು ಕೆಲವು ಅನರ್ಹತೆಗಳನ್ನು ಕೂಡ ಗೊತ್ತು ಮಾಡಿದೆ. ಇದಿಷ್ಟು ಅರ್ಹತೆಗಳಾದ್ರೆ ಯಾವುದು ಅನರ್ಹರು, ಯಾರೆಲ್ಲ ಅನರ್ಹರು ನೋಡುವುದಾದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಹುದ್ದೆಯನ್ನು ಹೊಂದಿದ್ದರೆ ಅವರು ಅನರ್ಹರಾಗ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಹುದ್ದೆಯನ್ನು ಹೊಂದಿದ್ರೆ ಅಂದ್ರೆ ಅವರು ಎಷ್ಟರೊಳಗಡೆ ಯಾವ ಹುದ್ದೆಯನ್ನು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಹೊಂದಿರಬಾರದು. ಲೋಕಸಭೆಯ ಸದಸ್ಯನಾಗಲು ಕೇಂದ್ರ ಮತ್ತು ರಾಜ್ಯಸಭೆಯ ಸರ್ಕಾರದ ಯಾವುದೇ ಹುದ್ದೆಯನ್ನು ಅವರು ಹೊಂದಿರಬಾರದು. ಆತನು ಮಾನಸಿಕ ಅಸ್ವಸ್ಥನೆಂದು ನ್ಯಾಯಾಲಯದಿಂದ ತೀರ್ಮಾನಿಸಲ್ಪಟ್ಟಿದ್ದಾರೆ. ಅಂದ್ರೆ ಅವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ನ್ಯಾಯಾಲಯ ಅವರಿಗೆ ತೀರ್ಮಾನ ಕೊಟ್ಟಿದ್ರೆ ಅವರು ಕೂಡ ಇದಕ್ಕೆ ಅರ್ಹರಲ್ಲ ಅಥವಾ ಇದಕ್ಕೆ ಸ್ಪರ್ಧಿಸುವ ಹಾಗೆ ಇಲ್ಲ. ದಿವಾಳಿಕೋರನೆಂದು ನ್ಯಾಯಾಲಯ ಘೋಷಿಸಿದೆ. ಅಂದ್ರೆ ದಿವಾಳಿಕೋರ, ದಿವಾಳಿ ಆದವನಾಗಿದ್ರೆ, ದಿವಾಳಿಕೋರನಾಗಿದ್ರೆ ಅವನಿಗೆ ಆ ಥರ ನ್ಯಾಯಾಲಯ ಒಂದು ಅವನಿಗೆ ಅದೊಂದು ಹೇಳಿದ್ರೆ ಅವನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡುವ ಹಾಗೆ ಇಲ್ಲ, ಯಾವುದು ಲೋಕಸಭೆಯ ಸದಸ್ಯರಾಗಲು. ವಿದೇಶಿ ನಾಗರಿಕತ್ವವನ್ನು ಹೊಂದಿದ್ದಾರೆ. ಅಂದ್ರೆ ಅವನು ಇನ್ನೊಂದು ಕಡೆ ನಮ್ಮ ಬೇರೆ ದೇಶದಲ್ಲಿ ಅವರು ಪೌರರಾಗಿದ್ದಾರೆ ಅಥವಾ ವಿದೇಶದಲ್ಲಿ ಅವರು ಅಲ್ಲಿಯ ಸಿವಿಲೈಸ್ ಆಗಿದ್ದಾರೆ, ಅಂದ್ರೆ ಮೀನ್ಸ್ ಅಲ್ಲಿ ಅವರು ಅಲ್ಲಿಯೇ ಅವರು ಪೌರರಾಗಿದ್ದಾರೆ, ಅಲ್ಲಿ ಅವರು ಇದ್ರೆ, ವಿದೇಶದಲ್ಲಿ ಅವರಿದ್ದು ಇಲ್ಲಿ ಬಂದು ನಾವು ಲೋಕಸಭೆ ಸ್ಪರ್ಧೆಗೆ ಹೋಗುವ ಹಾಗಿಲ್ಲ. ಇಲ್ಲಿಯೇ ಏನು ನಾಗರಿಕತ್ವವನ್ನು, ಇಂಡಿಯಾದಲ್ಲಿ ನಾಗರಿಕತ್ವವನ್ನು ಏನು ಹೊಂದಿರ್ತಾರೆ ಅವರು ಮಾತ್ರ ಇಂಡಿಯಾದ ಲೋಕಸಭೆಯ ಸದಸ್ಯರಾಗಲು ಅರ್ಹರಾಗಿರ್ತಾರೆ. ಹಾಗೆಯೇ ಸಂಸತ್ತಿನ ಯಾವುದೇ ಕಾಯ್ದೆ ಆತನನ್ನು ಅನರ್ಹಗೊಳಿಸಿದ್ರೆ, ಅಂದ್ರೆ ಸಂಸತ್ತಿನಲ್ಲಿರುವ ಯಾವುದೇ ಕಾಯ್ದೆ ಕೂಡ ಇವನು ಇದಕ್ಕೆ ಅರ್ಹನಲ್ಲ ಎನ್ನುವುದನ್ನು ಹೇಳಿದ್ರೆ ಅವನು ಅದಕ್ಕೆ ಸ್ಪರ್ಧೆ ಮಾಡುವಂತಿಲ್ಲ. 1951ರಲ್ಲಿ ಪಾಸು ಮಾಡಿದ ಜನತಾ ಪ್ರಾತಿನಿಧ್ಯ ಕಾಯ್ದೆಯನ್ನು 1975ರಲ್ಲಿ ತಿದ್ದುಪಡಿ ಮಾಡಿ ಅದರ ಪ್ರಕಾರ ಕೆಲವೊಂದು ಅನರ್ಹತೆಗಳನ್ನು ಕೂಡ ಗೊತ್ತುಪಡಿಸಲಾಗಿದೆ. ಸಂವಿಧಾನ ಇದಿಷ್ಟು ಅನರ್ಹತೆಗಳನ್ನು ಸಂವಿಧಾನ ಹೇಳಿರುವುದು. ಇನ್ನು ಈಗಾಗಲೇ ಸಂವಿಧಾನ ಅರ್ಹತೆಗಳನ್ನು ಹೇಳಿದೆಯಲ್ಲ, ಅದೇ ತರ ಅನರ್ಹತೆಗಳನ್ನು ಕೂಡ ಜನತಾ ಪ್ರಾತಿನಿಧ್ಯ ಕಾಯ್ದೆ ಏನಿದೆ ಇದು ಅನರ್ಹತೆಗಳನ್ನು ಕೂಡ ಹೇಳಿದೆ. ಇವರ ಪ್ರಕಾರ ಯಾವುದೆಲ್ಲ ಅನರ್ಹತೆಗಳಂದ್ರೆ, ಚುನಾವಣೆಗಳಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ಮಾಡಿದ್ದಾನೆಂದು ನ್ಯಾಯಾಲಯ ತೀರ್ಮಾನಿಸಿದರೆ ಅವನು ಅದಕ್ಕೆ ಸ್ಪರ್ಧಿಸಲು ಅನರ್ಹನಾಗಿರ್ತಾನೆ. ಹಾಗೂ ಯಾವುದೇ ಅಪರಾಧಕ್ಕಾಗಿ 2 ವರ್ಷಗಳಿಗಿಂತ ಕಡಿಮೆ ಜೈಲು ಶಿಕ್ಷೆಯನ್ನು ನ್ಯಾಯಾಲಯ ವಿಧಿಸಿದರೆ ಕೂಡ ಅವನು ಯಾವುದಾದ್ರೂ ಅಪರಾಧ ಮಾಡಿ ಜೈಲು ಶಿಕ್ಷೆ ಅನುಭವಿಸಿದ್ರು ಕೂಡ ಅವನು ಲೋಕಸಭೆ ಸದಸ್ಯನಾಗಲು ಅನರ್ಹನಾಗಿರ್ತಾನೆ. ಚುನಾವಣೆಯಲ್ಲಿ ಮಾಡಿದ ಖರ್ಚಿನ ಬಗ್ಗೆ ಲೆಕ್ಕ ಒಪ್ಪಿಸ್ತಿದ್ರೆ, ಅಂದ್ರೆ ಅವನು ಚುನಾವಣೆ ಖರ್ಚಿರ್ತದಲ್ಲ, ಮತ್ತು ಅದು ಏನು ಕ್ಯಾನ್ವಾಸ್ ಅಂತಾರಲ್ಲ, ಏನು ಹೋಗ್ತಾರಲ್ಲ ಚುನಾವಣೆ ಪ್ರಚಾರಕ್ಕೆ, ಎಲ್ಲೆಲ್ಲ ಎಷ್ಟೆಲ್ಲ ಖರ್ಚಾಗಿದೆ, ಎಷ್ಟೆಲ್ಲ ಕೊಟ್ಟಿದ್ದೀವಿ ಅಂತ ಕರೆಕ್ಟಾಗಿ ಲೆಕ್ಕಪತ್ರಗಳನ್ನು ಕೊಟ್ಟಿಲ್ಲ ಅಂದ್ರೆ ಅವರು ಕೂಡ ಅನರ್ಹರಾಗ್ತಾರೆ. ಭ್ರಷ್ಟಾಚಾರ ಅಥವಾ ರಾಷ್ಟ್ರದ್ರೋಹದ ಕಾರಣಗಳಿಗಾಗಿ ಆತನನ್ನು ಸರ್ಕಾರಿ ಉದ್ಯೋಗದಿಂದ ವಜಾ ಮಾಡಲ್ಪಟ್ಟಿದ್ರೆ, ಅಂದ್ರೆ ಯಾವುದಾದ್ರೂ ಭ್ರಷ್ಟಾಚಾರ ಎಲ್ಲ ಮಾಡಿ ಯಾವುದೋ ಕೆಲಸದಲ್ಲಿರ್ತಾರೆ ಗೌರ್ಮೆಂಟ್, ಬಟ್ ಭ್ರಷ್ಟಾಚಾರದಿಂದ ಅವರು ಅನರ್ಹ, ಅಂದ್ರೆ ಜಾಬ್ ಬಿಡುವ ಹಾಗೆ ಏನಾದರೂ ಆಗಿದೆ ಅಂಥವರೆಲ್ಲ ಲೋಕಸಭೆಯಲ್ಲಿ ಭಾಗವಹಿಸುವ ಹಾಗೆ ಇಲ್ಲ ಅಂತ ಇದೆ. ಈಗ ಅರ್ಹತೆಗಳಲ್ಲಿ ಸಂವಿಧಾನ ಹೇಳಿರುವ ಅರ್ಹತೆಗಳು ಮತ್ತು ಜನತಾ ಪ್ರಾತಿನಿಧ್ಯ ಕಾಯ್ದೆ ಹೇಳುವ ಅರ್ಹತೆಗಳು ಕೂಡ ಇದೆ. ಹಾಗೇನೆ ಅನರ್ಹತೆಗಳಲ್ಲಿ ಕೂಡ ಸಂವಿಧಾನ ಹೇಳಿರುವಂತಹ ಅನರ್ಹತೆಗಳು ಪ್ಲಸ್ ಜನತಾ ಪ್ರಾತಿನಿಧ್ಯ ಕಾಯ್ದೆ ಹೇಳುವಂತಹ ಅನರ್ಹತೆಗಳು ಏನು ಇರುತ್ತೆ ಅವೆರಡನ್ನ ಸಪ್ರೇಟ್ ಆಗಿ ನೀವು ಬರ್ಕೊಳ್ಳಿ, ನಿಮಗೆ ಈಸಿ ಆಗ್ತದೆ. ಅದೇನಷ್ಟು ಕಷ್ಟ, ತುಂಬ ಈಸಿ ಪಾಯಿಂಟ್ಗಳೇ. ಬಟ್ ಅದರಲ್ಲಿ ಸಂವಿಧಾನ ಹೇಳುವಂಥ ಅರ್ಹತೆಗಳು ಅನರ್ಹತೆಗಳು ಸಪ್ರೇಟ್, ಹಾಗೆಯೇ ಜನತಾ ಪ್ರಾತಿನಿಧ್ಯ ಕಾಯ್ದೆ ಹೇಳಿರುವಂಥ ಅರ್ಹತೆಗಳು ಅನರ್ಹತೆಗಳು ಸಪ್ರೇಟ್ ಆಗಿ ನೀವು 4 ಪಾಯಿಂಟನ್ನು ಬರೆದ್ರೆ ಸಾಕಾಗುತ್ತೆ. ಈಗ ಚುನಾವಣಾ ವಿಧಾನ ಹೇಗೆ ಅಂತ ಅಂದರೆ, ಲೋಕಸಭೆಯ ಸದಸ್ಯರಾಗನ್ನು ಹೇಗೆ ಚುನಾವಣೆ ಮಾಡ್ತಾರೆ ಅಂದರೆ, ಆಯ್ಕೆ ಮಾಡ್ತಾರೆ ಅಂದರೆ, ಲೋಕಸಭೆ ಸದಸ್ಯರು ರಾಜ್ಯಗಳಲ್ಲಿಯ ಪ್ರಾದೇಶಿಕ ಮತಕ್ಷೇತ್ರಗಳಿಂದ ಜನರಿಂದ ನೇರವಾಗಿ ಆಯ್ಕೆಯಾಗುತ್ತಾರೆ. ಅಂದರೆ ಪ್ರಾದೇಶಿಕ ಯಾವ ಜಾಗದಲ್ಲಿ ಯಾವ ಪ್ರದೇಶದಲ್ಲಿ ಅವರು ಇರ್ತಾರೆ ಮತಕ್ಷೇತ್ರಗಳಿಂದ ಅಲ್ಲಿ ಜನರೇ ಅವರನ್ನು ಆಯ್ಕೆ ಮಾಡಬೇಕು. ಚುನಾವಣಾ ಕ್ಷೇತ್ರಗಳನ್ನು ಏಕಸದಸ್ಯ ಕ್ಷೇತ್ರಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಮತಕ್ಷೇತ್ರದಿಂದ ಓರ್ವ ಸದಸ್ಯನಂತೆ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಅಂದರೆ ಎಷ್ಟು ಚುನಾವಣಾ ಕ್ಷೇತ್ರಗಳಿದೆ, ಪ್ರತಿಯೊಂದು ಕ್ಷೇತ್ರದಿಂದ ಒಂದೊಂದು ಪ್ರದೇಶಕ್ಕೆ ಒಬ್ಬರೊಬ್ಬರನ್ನ ಆಯ್ಕೆಯಾಗಲಿಕ್ಕೆ ನಿಲ್ಲಿಸಿರ್ತಾರೆ. ಮತ್ತು ಪ್ರತಿ ಜನರಿಂದ ಆಯ್ಕೆ ಆಗಿರುವಂತಹ ಒಬ್ಬ ಸದಸ್ಯ, ಪ್ರತಿ ಕ್ಷೇತ್ರದ ಒಬ್ಬೊಬ್ಬ ಸದಸ್ಯನು ಲೋಕಸಭೆಗೆ ಆಯ್ಕೆಯಾಗಿರ್ತಾರೆ. ವಿವಿಧ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಲೋಕಸಭೆಯ ಸ್ಥಾನಗಳನ್ನು ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಲಾಗುತ್ತದೆ. ಅಂದರೆ ಕೆಲವೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಈಗ ತುಂಬ ಜನಸಂಖ್ಯೆ ಇದ್ದಾಗಲಿ 2
ಇರ್ತದೆ. ಜನಸಂಖ್ಯೆ ಕಡಿಮೆ ಇರುವ ಕಡೆ ಒಬ್ಬರೊಬ್ಬರನ್ನು ಆ ಥರ. ಅಂದರೆ ತುಂಬ ಜನಸಂಖ್ಯೆ ಅಥವಾ ಕೇಂದ್ರಾಡಳಿತ ಪ್ರದೇಶ ಜನಸಂಖ್ಯೆ ಇರುವಂಥ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯಗಳಿಗೆ ಲೋಕಸಭೆ ಸ್ಥಾನಗಳಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡೋದು ಡಿಪೆಂಡ್ ಆಗಿದೆ, ವೇರಿ ಆಗಿರ್ತದೆ. ಕಮ್ಮಿ ಜನ ಇದ್ದ ಕಡೆ ಒಂದಿರ್ಬೋದು, ಇಲ್ಲ ಜಾಸ್ತಿ ಜನ ಇದ್ದ ಕಡೆ 2-3 ಜನರು ಹಾಗೆಲ್ಲ ಇರ್ಬೋದು. ಆ ಥರ ಹಂಚಲಾಗ್ತದೆ. ಸದಸ್ಯರನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ನಿಯಮಾನುಸಾರ ನೇರವಾಗಿ ಜನತೆಯಿಂದ ಆಯ್ಕೆಯಾಗುತ್ತಾರೆ. ಅಂದರೆ ಸಾರ್ವತ್ರಿಕ ಮತದಾನ ಪದ್ಧತಿಯಿಂದ 18 ವರ್ಷದ ನಂತರ ಇರುವಂತಹ ಎಲ್ಲರೂ ಮತದಾನ ಮಾಡುವಂತಹ ಹಕ್ಕಿರ್ತದೆ. ಸ್ತ್ರೀ ಪುರುಷರು ಮಕ್ಕಳು ಅಂದರೆ 18 ವರ್ಷ ಮೀರಿದವರೆಲ್ಲ ವಯಸ್ಕರು ಕೂಡ ಮತದಾನ ಮಾಡುವಂತಹ ಹಕ್ಕಿರ್ತದಲ್ಲ, ಅವರೆಲ್ಲರ ಮತದಾನ ಮಾಡಿ ಅವರ ಮುಖಾಂತರ ಅಂದರೆ ಅವರು ವಯಸ್ಕ ಮತದಾನ ಪದ್ಧತಿ ನಿಯಮಗಳಿಗೆ ಅನುಸಾರ ಏನೇನು ನಿಯಮ ಇದೆ ಅದರ ಅನುಸಾರ ಎಲ್ಲ ಆಯ್ಕೆ ಆಗ್ತಾರೆ ಲೋಕಸಭೆಯ ಸದಸ್ಯರು. ರಾಷ್ಟ್ರಪತಿಯವರು 2 ಸದಸ್ಯರನ್ನ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಲೋಕಸಭೆಗೆ ನಾಮಕರಣ ಮಾಡ್ತದೆ. ಈಗಾಗಲೇ ಗೊತ್ತಿರುತ್ತೆ ನಮಗೆ ಎಷ್ಟು ಜನ ಸದಸ್ಯರು ಇರಬೇಕು ಅನ್ನೋದನ್ನು ನಾವು ಈಗಾಗಲೇ ಓದ್ಕೊಂಡಿದ್ದೀವಲ್ಲ, ಅದ್ರ ಪ್ರಕಾರ 2 ಆಂಗ್ಲೋ ಇಂಡಿಯನ್ನ ರಾಷ್ಟ್ರಪತಿಯವರೇ ನೇಮಿಸ್ತಾರೆ. ಅಧಿಕಾರಾವಧಿ ಹೇಗಿರ್ತದೆ ಅಂದರೆ ಲೋಕಸಭೆಯ ಅಧಿಕಾರಾವಧಿಯು 5 ವರ್ಷ. ಈ ಅವಧಿಗೆ ಮುನ್ನ ರಾಷ್ಟ್ರಪತಿ ಪ್ರಧಾನಿ ಶಿಫಾರಸಿನ ಮೇಲೆಗೆ ಲೋಕಸಭೆಯನ್ನು ವಿಸರ್ಜಿಸಬಹುದು. ಅಂದರೆ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಏನಾದರೂ ಹೇಳಿದರೆ ಅವರನ್ನು ಕೆಲಸದಿಂದ ಮಧ್ಯದಲ್ಲಿ ತೆಗೆಯುವಂಥ ಸಾಧ್ಯತೆಗಳು ಇರುತ್ತೆ. ಏನಾದರೂ ಪರಿಸ್ಥಿತಿ ಇದ್ದಲ್ಲಿ ಅಂತಹ ಪರಿಸ್ಥಿತಿ ಬಂದಲ್ಲಿ ತೆಗಿಬಹುದು. ಅವರ ಅಧಿಕಾರಾವಧಿ ಮಾತ್ರ 5 ವರ್ಷ ಇರುವುದು. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಲೋಕಸಭೆಯ ಅವಧಿಯನ್ನು ಒಮ್ಮೆಗೆ 1 ವರ್ಷ ವಿಸ್ತರಿಸಬಹುದು. ಆದರೆ ಈ ವಿಸ್ತರಣೆ ತುರ್ತು ಪರಿಸ್ಥಿತಿ ಅಂತ್ಯಗೊಂಡ 6 ತಿಂಗಳಿಗಿಂತ ಹೆಚ್ಚು ಮುಂದುವರಿಸಲಿಕ್ಕಾಗು. ಏನಾದರೂ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಸಿಚುವೇಶನ್ ಬಂದ ಸಂದರ್ಭ ಇದ್ದಲ್ಲಿ ಯಾರು ಲೋಕಸಭೆ ಸದಸ್ಯರು ಇರ್ತಾರೆ ಅವರಿಗಿರುವುದು 5 ವರ್ಷ. ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಬೇಕಾದರೆ ಅವರ ಅವಧಿಯನ್ನು 1 ವರ್ಷ ಮುಂದುವರಿಸಬಹುದು. ಬಟ್ ಆ ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿ ಸಿಚುವೇಶನ್ ಅನ್ನುವಂಥದ್ದು ಏನಿದೆ ಅದು ಮುಗಿದ ನಂತರ 1 6 ತಿಂಗಳ ಒಳಗೆ ಅವರನ್ನು ಇಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ಅವರನ್ನು ಮುಂದುವರಿಸಲಿಕ್ಕೆ ಆಗುವುದಿಲ್ಲ. ಲೋಕಸಭೆಯ ಅವಧಿಗೆ ಮುನ್ನ ವಿಸರ್ಜನೆಯನ್ನು ಯಾವ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಅವರ ಅವಧಿಗೆ ಮುನ್ನ ಎಲ್ಲಾದರೂ ವಿಸರ್ಜನೆ ಮಾಡಿದ್ರೆ ಕೂಡ ಯಾವ ನ್ಯಾಯಾಲಯದಲ್ಲಿ ಯಾಕೆ ಏನು ಅಂತ ಕೇಳುವ ಹಾಗಿಲ್ಲ. ಅಧಿಕಾರದ್ದು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗೆ ಇರ್ತದೆ. ಅಧ್ಯಕ್ಷಾಧಿಕಾರಿಗಳು ಲೋಕಸಭೆಯು ತನ್ನ ಅಧ್ಯಕ್ಷನನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಈತನನ್ನು ಸಭಾಧ್ಯಕ್ಷ ಅಥವಾ ಸ್ಪೀಕರ್ ಎಂದು ಕರೆಯುತ್ತಾರೆ. ಲೋಕಸಭೆಗೆ ಎಲ್ಲ ನಮ್ದು ಗೊತ್ತಿರುತ್ತಲ್ಲ, ನಮಗೆ ರಾಜ್ಯಸಭೆ ಲೋಕಸಭೆ ಅದರಲ್ಲಿ ಒಬ್ಬರು ಹೆಡ್ ಅಂತ ಬೇಕು. ಅಂದರೆ ಅಲ್ಲಿ ಒಂದು ಪ್ರತಿಪಕ್ಷ ವಿರೋಧ ಪಕ್ಷಗಳ ಮಧ್ಯೆ ಏನು ಮಾತುಕತೆ ನಡೆಯುವಾಗ ಒಬ್ಬರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಸಭೆಯನ್ನು ನಿರ್ಣಯಗಳನ್ನು ತೆಗೆಯಲಿಕ್ಕೆ ಒಬ್ಬರು ಇರ್ತಾರೆ, ಅವರೇ ಅಧಿಕಾರಿಗಳು. ಲೋಕಸಭೆಯ ಅಧ್ಯಕ್ಷನ ನೇಮಿಸಿಕೊಳ್ಳುತ್ತದೆ. ಅವರನ್ನು ಸ್ಪೀಕರ್ ಎಂದು ಕೂಡ ಕರೆಯುತ್ತಾರೆ. ಸ್ಪೀಕರ್ನನ್ನು ಲೋಕಸಭೆಯ ಸದಸ್ಯರೇ ತಮ್ಮಲ್ಲಿ ಒಬ್ಬರನ್ನು ಆಯ್ಕೆ ಮಾಡ್ತಾರೆ. ಈಗ ಎಲ್ಲ ರಾಜ್ಯಗಳಿಂದ ಪ್ರತಿನಿಧಿಗಳಾಗಿ ಬಂದು ಜನರಿಂದ ಮತಗಳಿಂದ ಆಯ್ಕೆಯಾಗಿ ಬಂದ ಏನು ಲೋಕಸಭೆಯ ಸದಸ್ಯರಿರ್ತಾರೆ ಅವರಲ್ಲಿರುವ ಸದಸ್ಯರೇ ಎಲ್ಲರೂ ಒಟ್ಟುಗೂಡಿ ಒಮ್ಮತದಿಂದ ಒಬ್ಬರನ್ನು ಆಯ್ಕೆ ಮಾಡಬೇಕು. ಅವರು ಸ್ಪೀಕರ್ ಆಗಿರ್ತಾರೆ. ಸ್ಪೀಕರ್ನು ಸಭೆಯ ಎಲ್ಲ ಕಾರ್ಯಕಲಾಪಗಳನ್ನು ನಿರ್ವಹಿಸ್ತಾನೆ. ಸಭೆಯಲ್ಲಿ ಶಿಸ್ತನ್ನು ಕಾಪಾಡುವುದು, ಸದಸ್ಯರ ಹಕ್ಕುಗಳನ್ನು ರಕ್ಷಿಸುವುದು, ಸಭೆಯ ಘನತೆ ಗೌರವವನ್ನು ಎತ್ತಿ ಹಿಡಿಯುವುದು ಮುಂತಾದ ಕಾರ್ಯಗಳು ಇವನು ಮಾಡ್ತಾನೆ. ಈತನಿಗೆ ಮತದಾನ ಮಾಡುವ ಹಕ್ಕಿಲ್ಲ. ಆದರೆ ಸಮಮತಗಳು ಬಿದ್ದಾಗ ಮಾತ್ರ ಸ್ಪೀಕರ್ನು ನಿರ್ಣಾಯಕ ಮತವನ್ನು ಚಲಾಯಿಸ್ತಾನೆ. ಈಗ ಇದಿಷ್ಟು ಅವರ ಕೆಲಸ ಆಗಿರ್ತದೆ. ಅಂದರೆ ಸಭೆ ಶಿಸ್ತನ್ನು ಕಾಪಾಡುವುದು, ಸದಸ್ಯರ ಹಕ್ಕುಗಳನ್ನು ರಕ್ಷಿಸುವುದು, ಘನತೆ ಗೌರವಗಳನ್ನು ಎತ್ತಿ ಹಿಡಿಯುವುದು ಎಲ್ಲ ಅವರ ಕೆಲಸ ಆಗಿರ್ತದೆ. ಆದರೆ ಅವರಿಗೆ ಮತದಾನ ವೋಟ್ ಮಾಡುವ ಹಕ್ಕಿರುವುದಿಲ್ಲ. ಬಟ್ ಅಲ್ಲಿ ಒಂದು 2 ಕಡೆ ಒಂದೇ ಥರ ವೋಟ್ ಬಂದಾಗ ಯಾರಿಗೆ ಈಕ್ವಲ್ ಆದಾಗ ಒಂದು ಡಿಸಿಷನ್ ತಗೋಬೇಕಲ್ಲ, ಅಂಥ ಸಂದರ್ಭದಲ್ಲಿ ಅವರಿಗೆ ವೋಟ್ ಮಾಡುವಂತಹ ಅಧಿಕಾರ ಇರ್ತದೆ. ಮಸೂದೆಯನ್ನು ಮಂಡಿಸುವಾಗ ಮಸೂದೆಯು ಹಣಕಾಸಿನ ಮಸೂದೆ ಹೌದು ಅಲ್ಲವೋ ಎನ್ನುವುದನ್ನು ದೃಢೀಕರಿಸುವ ಅಧಿಕಾರ ಕೂಡ ಈತನಿಗಿರ್ತದೆ. ಲೋಕಸಭೆಯು ಸಭಾಪತಿಯನ್ನು ಕೂಡ, ಈಗ ಸಭಾಪತಿ ಏನಿದೆ ಸ್ಪೀಕರ್, ಅವರು ಇಲ್ಲದ ಪಕ್ಷದಲ್ಲಿ ಇನ್ನೊಂದು ಬೇಕಿರ್ತದಲ್ವಾ, ಇನ್ನೊಬ್ರು ನೋಡ್ಕೊಳ್ಳಿಕ್ಕೆ ಬೇಕಿರ್ತದಲ್ಲ. ಲೋಕಸಭೆಯು ಉಪಸಭಾಪತಿಯನ್ನು ಕೂಡ ಆಯ್ಕೆ ಮಾಡಿಕೊಳ್ತದೆ. ಸಭಾಪತಿಯ ಗೈರು ಹಾಜರಿಯಲ್ಲಿ ಈತನು ಸಭೆಯ ಅಧ್ಯಕ್ಷತೆ ವಹಿಸುತ್ತಾನೆ. ಸಭಾಪತಿ ಮತ್ತು ಉಪಸಭಾಪತಿ ಇಬ್ಬರೂ ಗೈರು ಹಾಜರಾದಾಗ ಸಭೆಯ ಕಾರ್ಯಕಲಾಪಗಳನ್ನು ನಡೆಸಲು ಸ್ಪೀಕರ್ನು ನಾಮಕರಣ ಮಾಡಿದ 6 ಸದಸ್ಯರುಗಳಿಂದ ಒಂದು ಪಟ್ಟಿಯನ್ನು ಆಗಾಗ ಸಿದ್ಧಪಡಿಸಲಾಗ್ತದೆ. ಅಂದರೆ ಸಭಾಪತಿ ಇಲ್ಲದಿದ್ದ ಪಕ್ಷದಲ್ಲಿ ಒಬ್ಬರು ಬೇಕಾಗ್ತದೆ ಅಂತ ಉಪಸಭಾಪತಿಗಳನ್ನು ಕೂಡ ನೇಮಿಸ್ತಾರೆ. ಹಾಗೆಯೇ ಉಪಸಭಾಪತಿ ಮತ್ತು ಸಭಾಪತಿ ಇಬ್ಬರೂ ಇಲ್ಲದಿದ್ದ ಕಾರ್ಯಕಲಾಪಗಳಲ್ಲಿ ಗೈರು ಹಾಜರಾಗುವಂತಹ ಸಂದರ್ಭಗಳೆಲ್ಲಾದರೂ ಬಂದರೆ ಅವರು ಇರುವಂಥ ಸಂದರ್ಭದಲ್ಲಿ ಅವರು ಒಂದು ಪಟ್ಟಿಯನ್ನು 6 ಸದಸ್ಯರುಗಳನ್ನು ಒಳಗೊಂಡಂಥ ಒಂದು ಪಟ್ಟಿಯನ್ನು ತಯಾರಿಸ್ತಾರೆ, ರೆಡಿ ಮಾಡಿರ್ತಾರೆ. ಅದು ಆವಾಗ ಅಪ್ಡೇಟ್ ಆಗ್ತಾ ಇರ್ತದೆ. ಅವರಲ್ಲಿ ಯಾರಾದರೂ ಒಬ್ಬರು ಸ್ಪೀಕರ್ ಸ್ಥಾನವನ್ನು ಹೊಂದಿರ್ತಾರೆ. ಯಾವಾಗ ಸ್ಪೀಕರ್ ಮತ್ತು ಇನ್ನೊಬ್ಬರು ಸ್ಪೀಕರ್ ಏನೇ ಉಪಸಭಾಪತಿ ಇರ್ತಾರಲ್ಲ ಅವರಿಬ್ಬರು ಇಲ್ಲದಿರುವಂಥ ಸಂದರ್ಭದಲ್ಲಿ 6 ಸದಸ್ಯರುಗಳನ್ನು ಒಳಗೊಂಡ ಇನ್ನೊಂದು ಪಟ್ಟಿಯನ್ನು ತಯಾರಿಸ್ತಾರೆ. ಅವರಲ್ಲಿ ಯಾರಾದರೂ ಒಬ್ಬರು ಸಭೆಯ ಕಾರ್ಯಕಲಾಪಗಳನ್ನು ನೋಡ್ಕೊಳ್ಬೇಕಾಗ್ತದೆ.
ಏನೇ ಲೋಕಸಭೆ ಈಗ ನಾವು ಇಷ್ಟರೊಳಗಡೆ ಅಧಿಕಾರ ನೋಡಿ ಆಯಿತು, ಇಷ್ಟರೊಳಗಡೆ ನಾವು ಅರ್ಹತೆಗಳನ್ನು, ಸಂಸತ್ತಿನ ರಚನೆ ಹೇಗೆ, ಅರ್ಹತೆಗಳೇನು, ಚುನಾವಣೆ ವಿಧಾನ ಹೇಗೆ, ಅಧಿಕಾರಾವಧಿ ಹೇಗೆ, ಅಧ್ಯಕ್ಷರ ಅಧಿಕಾರಿಗಳು ಯಾರ್ಯಾರಾಗಿರ್ತಾರೆ, ಇದನ್ನೆಲ್ಲ ನೋಡ್ಕೊಂಡ್ವಿ. ಈಗ ಇದರದ್ದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಏನು ಅನ್ನುವಂತಹದ್ದು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲೋಕಸಭೆಯ ಅಧಿಕಾರ ಕಾರ್ಯಗಳು ಅಂತ ಬರ್ಬೋದು ಕ್ವಶನ್ಸ್ ಎಕ್ಸಾಮಲ್ಲಿ. ಸೊ ನೀವು ಇದನ್ನು ಪಾಯಿಂಟ್ ವೈಸ್ ಆಗಿ ಫಸ್ಟ್ ಬರ್ಕೊಳ್ಳಿ. ಲೋಕಸಭೆ ಅಂದರೆ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಜನರಿಂದ ಚುನಾಯಿತರಾದ ಸದಸ್ಯರಿಂದ ಕೂಡಿದ್ದು ಜನರ ಇಚ್ಛೆಯನ್ನು ಪ್ರತಿನಿಧಿಸುವುದರ ಲೋಕಸಭೆಗೆ ಅಗ್ರಸ್ಥಾನ ದೊರೆಯುವುದು ಸ್ವಾಭಾವಿಕ. ಅಂದರೆ ಕಾರ್ಯಕಲಾಪಗಳಲ್ಲಿ ಲೋಕಸಭೆ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಮೇನ್ ಪ್ಲೇಸಲ್ಲಿದೆ. ಜನರಿಂದ ನೇರವಾಗಿ ಚುನಾಯಿತರಾದ ಸದಸ್ಯರಿಂದ ಕೂಡಿದ ಜನರ ಇಚ್ಛೆಯನ್ನು ಪ್ರತಿನಿಧಿಸುವುದರಿಂದ, ಅಂದರೆ ಜನರೇ ಅವರನ್ನು ಆಯ್ಕೆ ಮಾಡಿರ್ತಾರೆ. ಸೊ ಜನರಿಗೆ ಏನಾದರೂ ಬೇಕಿದ್ದಲ್ಲಿ ಅವರದ್ದೇನಾದರೂ ಜನರನ್ನೆಲ್ಲ ಪ್ರತಿನಿಧಿಸ್ತಾರೆ. ಅಂದರೆ ಒಂದು ರಾಜ್ಯವನ್ನು ಅವರು ಪ್ರತಿನಿಧಿಸ್ತಾರೆ. ಜನರೇ ಆಯ್ಕೆ ಮಾಡಿ ಅವ್ರನ್ನ ಕಳಿಸಿರುವಾಗ ಆ ರಾಜ್ಯಕ್ಕೆ ಏನು ಬೇಕು ಏನು ಬೇಡ ಅವರೆಲ್ಲ ಜನರು ಆ ಪ್ರತಿನಿಧಿಗೆ ಹೇಳಿರುವಾಗ ಪ್ರತಿನಿಧಿಗಳು ಅದನ್ನು ಸಂಸತ್ನಲ್ಲಿ ಎಲ್ಲ ವಿಚಾರಣೆ ಮಾಡಿ ಜನರಿಗೆ ಏನು ಬೇಕು ಅದನ್ನು ದೊರಕಿಸಿಕೊಡುವುದು ಅವರ ಕೆಲಸ ಆಗಿರ್ತದೆ. ಹಾಗಾಗಿ ಲೋಕಸಭೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇವರ ಕಾರ್ಯಗಳೇನೆಂದರೆ, ಫಸ್ಟ್ ನೀವು ಈ ಥರ ಪಾಯಿಂಟ್ಸ್ ಆಗಿ ಬರ್ಕೊಳ್ಳಿ, ಆಮೇಲೆ ಒಂದೊಂದೇ ಪಾಯಿಂಟನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಫಸ್ಟ್ ಶಾಸನೀಯ ಅಧಿಕಾರ, 2 ಕಾರ್ಯಾಂಗದ ನಿಯಂತ್ರಣ, 3 ಹಣಕಾಸಿನ ನಿಯಂತ್ರಣ, 4 ನ್ಯಾಯಾಂಗೀಯ, 5 ಸಂವಿಧಾನಾತ್ಮಕ, 6 ಚುನಾವಣಾ ಕಾರ್ಯ ಇತ್ಯಾದಿ. ಇದಿಷ್ಟು 6 ಪಾಯಿಂಟನ್ನು ಫಸ್ಟ್ ಬರ್ಕೊಂಡು ಆಮೇಲೆ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಫಸ್ಟ್ ಶಾಸನೀಯ ಅಧಿಕಾರಗಳು, ನಾನು ನಿಮಗೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನಾನು ಸ್ವಲ್ಪ ಬ್ರೀಫ್ ಆಗಿ ಅದನ್ನು ಜಸ್ಟ್ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ಹೇಳ್ತೇನೆ. ನೀವು ಅದನ್ನು ಒಂದ್ಸಲ ಓದ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಶಾಸನೀಯ ಅಧಿಕಾರ ಅಂದಾಗಲೇ ಗೊತ್ತಾಗ್ತದೆ. ಶಾಸನ ಅಂದರೆ ಏನಾದರೂ ಕಾನೂನುಗಳು. ನೀವು ಯಾವಾಗಲೂ ಹಾಗೆ ಶಾಸನ, ಈಗ ಕಾರ್ಯಾಂಗ ಅಂದಾಗ, ಹಣಕಾಸಿನ ಕಾರ್ಯ ಅಂದಾಗ ನಿಮಗೆ ಒಂದು ಐಡಿಯಾ ಸಿಗ್ತದೆ ಯಾವ ಥರ ಇರುತ್ತೆ. ನ್ಯಾಯಾಂಗೀಯ ಅಂದಾಗ ಏನಾದರೂ ನ್ಯಾಯಾಲಯಕ್ಕೆ ಸಂಬಂಧಪಟ್ಟದ್ದು, ಕೋರ್ಟ್ಗಳಿಗೆ ಸಂಬಂಧಪಟ್ಟದಂತಾಗುತ್ತೆ. ಸಂವಿಧಾನಾತ್ಮಕ ಅಂದಾಗ ಅದೊಂದು ಸಂವಿಧಾನ ತಿದ್ದುಪಡಿಗಳಿಗೆಲ್ಲ ಸಂಬಂಧಪಟ್ಟಿರೋದು ನಮ್ಗೆ ಗೊತ್ತಿರುತ್ತೆ ಆ ವರ್ಡ್ ಕೇಳುವಾಗ. ಶಾಸನೀಯ ಅಧಿಕಾರ ಅಂದಾಗ ಕಾನೂನುಗಳನ್ನು ರಚಿಸುವುದು ಲೋಕಸಭೆಯ ಪ್ರಮುಖ ಕಾರ್ಯ ಆಗಿರ್ತದೆ. ಲೋಕಸಭೆಯು ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿದ್ದ ಯಾವುದೇ ವಿಷಯದ ಮೇಲೆ ಶಾಸನ ರಚಿಸಬಹುದು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರಚಿಸಬಹುದು. ಪ್ರಸ್ತುತ ಶಾಸನಗಳಿಗೆ ತಿದ್ದುಪಡಿ ಮಾಡುವುದು ಹಾಗೂ ಹಳೆಯ ಶಾಸನಗಳು ರದ್ದುಪಡಿಸುವುದು ಮುಂತಾದ ಕಾರ್ಯಗಳನ್ನು ಕೂಡ ಶಾಸನೀಯ ಅಧಿಕಾರ ಮಾಡ್ತದೆ. ಈಗ ಕಾರ್ಯಾಂಗದ ನಿಯಂತ್ರಣ ನೋಡೋದಾದರೆ, ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಮಂತ್ರಿಮಂಡಲವು ಶಾಸಕಾಂಗದ ಕೆಳಮನೆಯ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಮಂತ್ರಿಮಂಡಲವು ತಾನು ನಿರ್ವಹಿಸುವ ಎಲ್ಲ ಕಾರ್ಯಗಳು, ಸರ್ಕಾರ ಕೈಗೊಳ್ಳುವ ದೇಹ ಧೋರಣೆಗಳಿಗೂ ಲೋಕಸಭೆ ಹೊಣೆಯಾಗಿರುತ್ತದೆ. ಮಂತ್ರಿಮಂಡಲವನ್ನು ಅವಿಶ್ವಾಸ ನಿರ್ಣಯ ಪಾಸು ಮಾಡಿದ ಮೂಲಕ ಅದನ್ನು ವಜಾಗೊಳಿಸುವ ಅಧಿಕಾರ ಕೂಡ ಲೋಕಸಭೆಗೆ ಹೊಂದಿದೆ. ಹಾಗೆಯೇ ಸರ್ಕಾರವನ್ನು ನಿಯಂತ್ರಿಸಲು ಲೋಕಸಭೆಯ ಪ್ರಶ್ನೆ, ಉಪಪ್ರಶ್ನೆಗಳು, ಮಸೂದೆಯ ಮೇಲಿನ ಚರ್ಚೆ, ನಿಲುವಳಿಗಳು, ಮುಂಗಡ ಪತ್ರದ ಮೇಲಿನ ಚರ್ಚೆ, ಕಮಿಟಿಗಳು ಮುಂತಾದ ತಂತ್ರಗಳನ್ನು ಬಳಸುತ್ತದೆ. ಮಂತ್ರಿಮಂಡಲ ಲೋಕಸಭೆಯ ವಿಶ್ವಾಸ ಕಳೆದುಕೊಂಡಾಗ ಅದು ರಾಜೀನಾಮೆ ನೀಡಬೇಕಾಗುತ್ತದೆ. ಇನ್ನೊಂದು ಹಣಕಾಸಿನ ಕಾರ್ಯ. ರಾಷ್ಟ್ರದ ಹಣಕಾಸಿನ ಮೇಲೆ ನಿಯಂತ್ರಣ ಹಾಗೂ ರಾಷ್ಟ್ರದ ಆದಾಯದ ಮೇಲೆ ಮೇಲ್ವಿಚಾರಣೆ ಲೋಕಸಭೆಗಿದೆ. ಅಂದರೆ ರಾಷ್ಟ್ರದ ಹಣಕಾಸಿನ ಸಂಪೂರ್ಣ ನಿಯಂತ್ರಣದ ಇದು ಕೂಡ ಕೆಲ ಕಾರ್ಯ ಕೂಡ ಹಣಕಾಸಿನ ಕಾರ್ಯ ಲೋಕಸಭೆಗಿದೆ. ಹಾಗೆ ಸಾರ್ವಜನಿಕ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲೋಕಸಭೆ ತೀರ್ಮಾನವೇ ಅಂತಿಮ. ಜನರಿಗೆ ಸಂಬಂಧಪಟ್ಟಂತ ಏನಾದರೂ ಹಣಕಾಸಿನ ವಿಷಯದಲ್ಲಿ ಲೋಕಸಭೆ ಯಾವ ತೀರ್ಮಾನ ತಗೊಳ್ಳುತ್ತದೆ ಅದೇ ಅಂತಿಮವಾಗಿರ್ತದೆ. ಸ್ವಲ್ಪ ನಿಮಗೆ ಅರ್ಥ ಆದ ಹಾಗೆ ಸ್ವಲ್ಪ ಒಂದೊಂದು ಪಾಯಿಂಟನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಶಾಸನೀಯ ಅಧಿಕಾರ, ಕಾರ್ಯಾಂಗದ ನಿಯಂತ್ರಣ, ಕೆಲಸದಲ್ಲಿರುವಂಥ ಎಲ್ಲ ನಿಯಂತ್ರಣಗಳು ಕೂಡ ಲೋಕಸಭೆಗೆ ಇರ್ತದೆ. ಹಾಗೆ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಈಗ ಹಣಕಾಸಿನ ಅಧಿಕಾರ ಬಂದಾಗ ಎಲ್ಲ ನಿಯಂತ್ರಣಗಳು ಕೂಡ ಲೋಕಸಭೆಗಿದೆ ಹಣಕಾಸಿನ ಮೇಲೆ. ಸಾರ್ವಜನಿಕ ಹಣಕಾಸು ಸಂದರ್ಭದಲ್ಲಿ ಕೂಡ ಏನಾದರೂ ತೀರ್ಮಾನ ಮಾಡುವುದಿದ್ರೆ ಕೂಡ ಲೋಕಸಭೆಯೇ ಮಾಡಬೇಕಾಗ್ತದೆ. ಹೀಗೆ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗ್ತದೆ. ಲೋಕಸಭೆಯ ಸರ್ಕಾರದ ವೆಚ್ಚಕ್ಕೆ ಹಣ ಒದಗಿಸುವುದಲ್ಲದೆ ಹಣ ಹೇಗೆ ವೆಚ್ಚವಾಗಿದೆ ಅನ್ನೋದನ್ನು ಕೂಡ ಹೇಳಬೇಕಾಗ್ತದೆ. ಈಗ ಸರ್ಕಾರಕ್ಕೆ ಏನು ಹೆಚ್ಚು ಕಮ್ಮಿ ಹಣ ಏನೆಲ್ಲ ಬೇಕಾದಲ್ಲಿ ಲೋಕಸಭೆನೇ ಕೊಡಬೇಕು, ಮತ್ತು ವೆಚ್ಚಗಳ ಹೇಗೆ ವೆಚ್ಚ ಆಗಿದೆ ಅದರದ್ದೆಲ್ಲ ಪಟ್ಟಿಗಳನ್ನು ಕೂಡ ನೀಡಬೇಕು. ಆ ಥರ ಸರ್ಕಾರದ ಹಣಕಾಸಿನ ಬೇಡಿಕೆಗಳಿಗೆ ಒಪ್ಪಿಗೆ ನೀಡುವ ಅಧಿಕಾರ ಲೋಕಸಭೆಗೆ ಮಾತ್ರ ಇದೆ. ಈಗ ಸರ್ಕಾರ ನಮ್ಗೆ ಇಷ್ಟು ಹಣ ಬೇಕು, ಇಲ್ಲೊಂದೇನು ಕೆಲಸ ಮಾಡಬೇಕಾಗಿದೆ, ಇದೆಲ್ಲ ಮಾಡ್ತೇವೆ ಅಂತ ಏನೇನು ಪ್ರತಿನಿಧಿಗಳು, ನಾವು ಜನತೆ ಆಯ್ಕೆ ಮಾಡಿದ ಪ್ರತಿನಿಧಿಗಳು ಸರ್ಕಾರಕ್ಕೆ ಬೇಡಿಕೆ ಕೊಟ್ಟಾಗ ಅದನ್ನು ಹಣಕಾಸನ್ನು ಮಂಜೂರು ಮಾಡುವ ಅಧಿಕಾರ ಕೂಡ ಲೋಕಸಭೆಗೆ ಇರುವಂತಹದ್ದು. ಸೊ ಇದನ್ನೆಲ್ಲ ಒಂದ್ಸಲ ಓದ್ಕೊಂಡು ಡೀಟೇಲಾಗಿ ಬರಿತಾ ಹೋಗಿ.
ಆಮೇಲೆ ನ್ಯಾಯಾಂಗೀಯ ಅಧಿಕಾರ ನೋಡೋದಾದರೆ ಲೋಕಸಭೆಯು ಕೆಲವು ನ್ಯಾಯಾಂಗೀಯ ಕಾರ್ಯಗಳನ್ನು ವಹಿಸುತ್ತದೆ. ರಾಜ್ಯಸಭೆಯೊಂದಿಗೆ ರಾಷ್ಟ್ರಾಧ್ಯಕ್ಷರ ಮೇಲೆ ದೋಷಾರೋಹಣೆ ಹೊರಿಸುವ ಅಥವಾ ವಿಚಾರಣೆ ಅಧಿಕಾರವನ್ನು ಕೂಡ ಲೋಕಸಭೆ ಹೊಂದಿದೆ. ಈಗ ರಾಷ್ಟ್ರಾಧ್ಯಕ್ಷರು ಏನಾದರೂ ತಪ್ಪು ಮಾಡಿದಲ್ಲಿ ಅವರನ್ನು ವಿಚಾರಣೆ ಮಾಡುವ ಅಧಿಕಾರವನ್ನು ಕೂಡ ಲೋಕಸಭೆ ಹೊಂದಿರ್ತದೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರುಗಳನ್ನು ವಜಾ ಮಾಡುವ ಅಧಿಕಾರ ಕೂಡ ಲೋಕಸಭೆಗಿದೆ. ಸುಪ್ರೀಂ ಕೋರ್ಟ್ ದೊಡ್ಡ ಹೈಕೋರ್ಟ್, ಅತಿ ದೊಡ್ಡ ಅನ್ನೋದಕ್ಕಿಂತ ಫೈನಲ್ ಆಗಿ ನಮಗೆ ನ್ಯಾಯ ಸಿಗುವಂಥ ಹೈಕೋರ್ಟ್ ಸುಪ್ರೀಂ, ಅಲ್ಲಿ ಆ ಕೋರ್ಟಲ್ಲಿ ಕೂಡ ಇರುವಂಥ ಅಧಿಕಾರಿಗಳನ್ನು ವಜಾ ಮಾಡುವುದು, ಏನಾದರೂ ಎಮರ್ಜೆನ್ಸಿ ಸಿಚುಯೇಷನ್ ತೊಂದರೆಗಳಾದಲ್ಲಿ ಅವರನ್ನು ವಜಾ ಮಾಡುವ ಅಧಿಕಾರ ಕೂಡ ಲೋಕಸಭೆ ಹೊಂದಿರುತ್ತದೆ. ಅದೇ ರೀತಿ ಮುಖ್ಯ ಚುನಾವಣಾಧಿಕಾರಿ, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅನ್ನು ವಜಾ ಮಾಡುವ ಅಧಿಕಾರ ಕೂಡ ಲೋಕಸಭೆಗಿರುತ್ತದೆ. ಇನ್ನು ಸಂವಿಧಾನಾತ್ಮಕ ಕಾರ್ಯಗಳನ್ನು ನೋಡುವುದಾದರೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಲೋಕಸಭೆ ರಾಜ್ಯಸಭೆ ಎರಡಕ್ಕೂ ಇದೆ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಯಾವುದೇ ಸದನದಲ್ಲಾದರೂ ಮಂಡಿಸಬಹುದು. ಸಂವಿಧಾನ ತಿದ್ದುಪಡಿ ಮಸೂದೆಯು ಸಂಸತ್ತಿನ ಉಭಯ ಸದನಗಳಿಂದ ಪಾಸ್ ಆಗಬೇಕು. ಸಂವಿಧಾನ ತಿದ್ದುಪಡಿ ಮಾತ್ರ ಬರೀ ಲೋಕಸಭೆ ಮಾತ್ರ ಅಲ್ಲ, ರಾಜ್ಯಸಭೆ ಕೂಡ ಎರಡದ್ದು ಕೂಡ ಒಪ್ಪಿಗೆ ಇರಬೇಕು. ಇನ್ನು ಚುನಾವಣಾ ಕಾರ್ಯಗಳು ಲೋಕಸಭೆದು ಏನೇನಂತ ನೋಡೋದಾದ್ರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಲೋಕಸಭೆಯ ಸದಸ್ಯರು ಭಾಗವಹಿಸುತ್ತಾರೆ. ಅಂದರೆ ಈ ಪ್ರತಿನಿಧಿಗಳು ಲೋಕಸಭೆ ಸದಸ್ಯರನ್ನ ಚುನಾಯಿಸುವುದು ಜನರು, ಆದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸಬೇಕಾದವರು ಲೋಕಸಭೆಯ ಸದಸ್ಯರು ಅಧ್ಯಕ್ಷತೆ ವಹಿಸಲು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಏನು ಸಭೆಯ ನೋಡ್ಕೊಳ್ಳಿಕ್ಕೆ ಈಗಾಗಲೇ ಗೊತ್ತಿರುವಂತೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಕೂಡ ಇದು ಲೋಕಸಭೆ ಅಧಿಕಾರಗಳನ್ನೆಲ್ಲ ನೋಡ್ಕೋತಾರೆ, ಕಾರ್ಯನಿರ್ವಹಿಸುವ ಹಾಗೆ ಮಾಡ್ಕೊಳ್ತಾರೆ. ಇವುಗಳಲ್ಲದೆ ರಾಷ್ಟ್ರಪತಿಯು ಘೋಷಿಸಿದ ನಾನಾ ರೀತಿಯ ತುರ್ತು ಪರಿಸ್ಥಿತಿ ಮುಂದುವರಿಕೆಗೆ ಲೋಕಸಭೆ ಸಮ್ಮತಿಯಾಗಲಿ. ಏನಾದರೂ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಏನಾದರೂ ಘೋಷಣೆಗಳಿದ್ದಲ್ಲ ಅದೆಲ್ಲದಕ್ಕೂ ಲೋಕಸಭೆಯ ಸಮ್ಮತಿ ಕೊಡಬೇಕು. ಹಾಗೆಯೇ ಸಭೆಯ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಮಾಡುವ ಅಧಿಕಾರ ಲೋಕಸಭೆಗೆ ಇದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸಲು ಲೋಕಸಭಾ ಸದಸ್ಯರು ಸರ್ಕಾರದ ಗಮನ ಸೆಳೆಯುತ್ತಾರೆ. ಲೋಕಸಭೆಗೆ ಹೆಚ್ಚಿನ ಸ್ಥಾನವನ್ನು ಸಂವಿಧಾನ ಕೊಟ್ಟಿದ್ದು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಲೋಕಸಭೆಯ ಪಾತ್ರ ಗಣನೀಯವಾಗಿದೆ. ಲೋಕಸಭೆಗೆ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವ ಹಾಗೂ ವಜಾ ಮಾಡುವ ಅಧಿಕಾರ ಕೂಡ ಇರುತ್ತದೆ. ಇದಿಷ್ಟು ಚುನಾವಣಾ ಕಾರ್ಯಗಳಲ್ಲಿ ಬರೀಬಹುದು. ಇನ್ನು ಹಣಕಾಸಿನ ಕಾರ್ಯಗಳಿದೆ. ರಾಷ್ಟ್ರದ ಹಣಕಾಸಿನ ಮೇಲೆ ನಿಯಂತ್ರಣ ಹಾಗೂ ರಾಷ್ಟ್ರದ ಆದಾಯದ ಮೇಲೆ ಮೇಲ್ವಿಚಾರಣೆ ಪುರ ಲೋಕಸಭೆಗಿರುತ್ತೆ. ಸಾರ್ವಜನಿಕ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲೋಕಸಭೆಯ ತೀರ್ಮಾನವೇ ಅಂತಿಮವಾದದ್ದು. ಹಾಗೆಯೇ ನ್ಯಾಯಾಂಗೀಯ ಅಧಿಕಾರವನ್ನು ನೋಡೋದಾದರೆ ನೀವೆಲ್ಲ ಒಂದ್ಸಲ ಡೀಟೇಲ್ ಆಗಿ ಓದ್ಕೊಳ್ಳಿ. ಇದಿಷ್ಟನ್ನು ಹೋದರೆ ಒಂದು ವಿಡಿಯೋ ತುಂಬ ಲೆಂತ್ ಆಗ್ತದೆ. ನಿಮಗೆ ಹಣಕಾಸಿನ ಕಾರ್ಯ ಅಂದಾಗ ಎಲ್ಲ ಕಾರ್ಯಗಳು, ಹಣಕಾಸಿನ ಕಾರ್ಯಗಳೆಲ್ಲ ಲೋಕಸಭೆದಿರ್ತದೆ. ಮಂಜೂರು ಮಾಡೋದು, ಹಣಕಾಸಿನ ಮಂಡನೆ, ಮಸೂದೆಯನ್ನು ಮಂಜೂರು ಮಾಡೋದು, ಎಲ್ಲ ಫೈನಲ್ ತೀರ್ಮಾನ ಲೋಕಸಭೆ ಇರ್ತದೆ. ಹೀಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಒಂದ್ಸಲ ಓದ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡಿದ್ದು ಏನು ಟಾಪಿಕ್ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇನ್ನು ನ್ಯಾಯಾಂಗೀಯ ಅಧಿಕಾರಗಳನ್ನು ನೋಡೋದಾದರೆ ಈಗಾಗಲೇ ನಾವು ಇದು ಮಾಡಿದ್ದೀವಿ. ಈಗಾಗಲೇ ನೀವು ಕೇಳಿದ್ದೀರ ನ್ಯಾಯಾಂಗೀಯ ಅಧಿಕಾರ ಏನಿದೆ ಲೋಕಸಭೆದು. ರಾಷ್ಟ್ರಪತಿಯನ್ನು ದೋಷಾರೋಹಣೆ ಮಾಡುವ ಅಧಿಕಾರ ಕೂಡ ಲೋಕಸಭೆಗಿದೆ. ಅಥವಾ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಧಿಕಾರಿಗಳನ್ನು, ನ್ಯಾಯಾಧೀಶರನ್ನು ವಜಾಗೊಳಿಸುವ ಅಧಿಕಾರ ಕೂಡ ಇವರಿಗಿರ್ತದೆ, ಲೋಕಸಭೆ ಸದಸ್ಯರಿಗಿರುವುದು. ಹೀಗೆ ಇದಿಷ್ಟನ್ನು ಬರಿಬೇಕು. ಸೊ ಇದೆಷ್ಟು ಲೋಕಸಭೆಯ ಅಧಿಕಾರ ಕಾರ್ಯಗಳಂದರೆ ಎಷ್ಟು ಇದೆ ಫಸ್ಟ್ ನಾನು ಹೇಳಿದ್ದೇನೆ. ಈಗಾಗಲೇ ಶಾಸನೀಯ, ಕಾರ್ಯಾಂಗದ ನಿಯಂತ್ರಣ, ಹಣಕಾಸಿನ ನಿಯಂತ್ರಣ, ನ್ಯಾಯಾಂಗೀಯ ಅಧಿಕಾರ, ಸಂವಿಧಾನಾತ್ಮಕ ಅಧಿಕಾರ ಮತ್ತು ಚುನಾವಣಾ ಕಾರ್ಯ ಇತ್ಯಾದಿ. ಇದಿಷ್ಟು ಕೂಡ ಲೋಕಸಭೆಯ ಅಧಿಕಾರ ಆಗಿರ್ತದೆ. ಆ ಅಧಿಕಾರದಲ್ಲಿ ಒಂದೊಂದು ಅಧಿಕಾರಿಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ನೀವು. ನಿಮಗೆ ಈಗ ಈಗಾಗಲೇ ಹೇಳಿದಂತೆ ಶಾಸನೀಯ ಅಧಿಕಾರ ಅಂದಾಗ ಗೊತ್ತಾಗ್ತದಲ್ಲ, ಒಂದು ಶಾಸನ ಅಥವಾ ಮಂಡನೆ ಅಥವಾ ಏನಾದರೂ ಜನರ ಅಹವಾಲುಗಳೇನಿರುತ್ತೆ ಅದನ್ನೆಲ್ಲ ಮಂಡಿಸುವುದು ಶಾಸನಕ್ಕೆ ಸಂಬಂಧಪಟ್ಟಿರ್ತದೆ. ಅದನ್ನ ಮಂಜೂರು ಮಾಡುವುದು ಅಥವಾ ಶಾಸನವನ್ನು ಒಪ್ಪುವುದು ಅಥವಾ ಒಪ್ಪದೇ ಇರುವುದು, ಇದೆಲ್ಲ ಅಧಿಕಾರಗಳು ಕೂಡ ಲೋಕಸಭೆಗೆ ಇರ್ತದೆ. ನೀವು ಅದನ್ನೇ ಏನು ಪಾಯಿಂಟ್ ಇದೆ ಶಾಸನೀಯ ಅಧಿಕಾರ ಅಥವಾ ಹಣಕಾಸಿನ ಕಾರ್ಯ ಅಂದಾಗ ನಿಮ್ಗೆ ಗೊತ್ತಾಗ್ತದೆ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ. ಅದು ನಿಮಗೆ ಏನು ಗೊತ್ತಿದೆ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಸೊ ಈ ಲೋಕಸಭೆ, ಕೇಂದ್ರದ ಸಂಸತ್ತು, ರಾಜ್ಯಸಭೆ ಮತ್ತು ಲೋಕಸಭೆ, ಅದರಲ್ಲಿ ಲೋಕಸಭೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಂದಾಗ ಸ್ವಲ್ಪ ಪೀಠಿಕೆ ಬರೀರಿ, ರಚನೆ ಹೇಗೆ ಅಂತ ಬರೀರಿ, ಆಮೇಲೆ ಅರ್ಹತೆಗಳೇನು ಅಂತ ಬರೀರಿ, ಅನರ್ಹತೆಗಳೇನಂತ ಬರೀರಿ, ಅವರ ಚುನಾವಣೆ ಹೇಗೆ ಆಗ್ತದೆ ಎನ್ನುವುದನ್ನು ವಿಧಾನವನ್ನು ಬರೀರಿ, ಅವರ ಅಧಿಕಾರಾವಧಿ ಬಗ್ಗೆ ಬರೀರಿ. ಆಮೇಲೆ ಲೋಕಸಭೆಯ ಅಧ್ಯಕ್ಷರ ಬಗ್ಗೆ ಒಂದು ಸ್ವಲ್ಪ ಬರೀಬೇಕು. ಅಲ್ಲಿ ನಾವು ಅಧ್ಯಕ್ಷರು ಬರೀತೇವೆ ಮತ್ತು ಅಧ್ಯಕ್ಷನ ಏನೋ ಸದಸ್ಯರು ಆಯ್ಕೆ ಮಾಡ್ತಾರೆ. ಆಮೇಲೆ ಸ್ಪೀಕರನ್ನು ಕೂಡ ಅವರಿಲ್ಲದ ಸಂದರ್ಭದಲ್ಲಿ ಇನ್ನೊಬ್ಬರು ಸ್ಪೀಕರನ್ನು ಕೂಡ ಆಯ್ಕೆ ಮಾಡ್ತಾರೆ. ಅದು ಕೂಡ ಎಲ್ಲ ಸ್ವಲ್ಪ ಮೆನ್ಷನ್ ಮಾಡಬೇಕಾಗ್ತದೆ. ಆಮೇಲೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಬರಿಬೇಕಾಗ್ತದೆ. ಅದಷ್ಟನ್ನು ಪಾಯಿಂಟ್ ವೈಸ್ ಆಗಿ ಫಸ್ಟ್ ಬರ್ಕೊಂಡು ಆಮೇಲೆ ಪಾಯಿಂಟನ್ನು ವಿವರಣೆ ಮಾಡ್ತಾ ಹೋಗಿ. ಸೊ ಎಕ್ಸಾಮಿಗೆ ನಿಮಗೆ ಬರೀಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಥವಾ ಮಾರ್ಕ್ಸ್ ತೆಗಿಲಿಕ್ಕೆ ಈಸಿ ಆಗ್ತದೆ. ಒಂದ್ಸಲ ನನ್ನ ವಿಡಿಯೋ ನೋಡಿ ಆದ ನಂತರ ನೀವು ಬುಕ್ಕಲ್ಲಿ ಕೂಡ ರೀಡ್ ಮಾಡಿದರೆ ನಿಮಗೆ ಸ್ವಲ್ಪ ಬೇಸಿಕ್ ಅರ್ಥ ಆಗ್ತದೆ ವಿಷಯಗಳ ಬಗ್ಗೆ. ಆಮೇಲೆ ನೀವಾಗಿ ಬರೀಲಿಕ್ಕೆ ಬರೀಬಹುದು. ಎಕ್ಸಾಮಲ್ಲಿ ಸ್ವಲ್ಪ ಈಸಿ ಆಗ್ತದೆ.
ಧನ್ಯವಾದಗಳು ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಅರ್ಥ ಆಗದಿಲ್ಲಿರುವಂಥ ಪಾಯಿಂಟ್ಸ್ ಇದ್ದರೆ ಅಥವಾ ನನ್ನ ವಿಡಿಯೋ ಮಾಡಿದ ರೀತಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ, ಏನಾದರೂ ತಪ್ಪಿದ್ದಲ್ಲಿ ಅಥವಾ ಏನಾದರೂ ಒಳ್ಳೆದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೆ ಅದು ಒಂದು ಒಳ್ಳೆ ಕಮೆಂಟ್ ಆದರೆ ಅದರಿಂದ ನನಗೆ ಇನ್ನೂ ಇನ್ಸ್ಪಿರೇಷನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಹಾಗೆ ಏನಾದರೂ ತಪ್ಪಿದ್ದಲ್ಲಿ ನನಗೆ ತಿದ್ದುಕೊಳ್ಳಿಕ್ಕೂ ಕೂಡ ನನಗೆ ಹೆಲ್ಪ್ ಆಗ್ತದೆ. ಧನ್ಯವಾದಗಳು ಸ್ನೇಹಿತರೆ.